ನಮಸ್ಕಾರ ಸ್ನೇಹಿತರೆ, ನಾನು ಈಗಷ್ಟೇ ಒಂದು ವಿಡಿಯೋನ ನೋಡಿದೆ. ತುಂಬ ಬೇಜಾರದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ಜೊತೆಗೆ ಅದೇನಂತಂದರೆ, ಈ ನಮ್ಮ ಸಿದ್ದಾಪುರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ನಮ್ಮ ವಸಂತ್ ನಾಯ್ಕರನ್ನು ಅಲ್ಲಿಯ ಅಧಿಕಾರಿಯೊಬ್ಬರು ನಡೆಸ್ಕೊಂಡಿರುವಂಥ ರೀತಿ ಮತ್ತು ಅವರ ಗೆಸ್ಚರ್ ಏನಿದೆ ಅದು ತುಂಬ ಡಿಸ್ಟರ್ಬ್ ಮಾಡ್ತು ನನಗೆ. ಯಾಕೆಂತಂದರೆ ವಸಂತ್ ನಾಯ್ಕರು ನಾವು ತುಂಬ ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೇವೆ. ಮತ್ತಷ್ಟಲ್ಲದೆ ಕಳೆದ ಒಂದು 2-3 ವರ್ಷದಿಂದ ಅವರನ್ನ ಪರ್ಸ್ನಲಿ, ಪೊಲಿಟಿಕಲಿ ಮತ್ತು ಸಾಮಾಜಿಕವಾಗಿ ಅವರನ್ನು ತುಳಿಯುವ ಮತ್ತು ಅವರು ಸಾಮಾಜಿಕ ಜೀವನವನ್ನೇ ಮುಗಿಸಿಬಿಡುವಂಥ ಎಷ್ಟೋ ಪ್ರಯತ್ನಗಳು ಮತ್ತು ಷಡ್ಯಂತ್ರಗಳು ಆದಾಗೆಲ್ಲರೂ ಸಹಿತ ನನ್ನ ಸ್ವಂತ ಕೆಪಾಸಿಟಿಯಲ್ಲಿ ನನ್ನಲ್ಲಿ ಏನೇನು ಸಾಧ್ಯವೋ ಎಲ್ಲ ಬೆಂಬಲವನ್ನು ಅವರಿಗೆ ಕೊಡ್ತಾ ಬಂದಿದ್ದೇವೆ. ಆದರೂ ಸಹಿತ ಪದೇ ಪದೇ ಅವರನ್ನು ಟಾರ್ಗೆಟ್ ಮಾಡುವ ಪ್ರಯತ್ನಗಳು ಇವಾಗ ನಡೀತಾ ಇರೋ ಕಾರಣಕ್ಕೋಸ್ಕರ ನಾವು ಎಲ್ಲರೂ ಸಹಿತ ಅವರು ಪರವಾಗಿ ನಿಲ್ಲುವ ಜವಾಬ್ದಾರಿ ನಮ್ದಾಗಿದೆ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತೇನೆ. ಯಾಕೆ ಅಂತಂದರೆ ನೋಡಿ, ಈ ಶೋಷಿತ ಸಮುದಾಯಗಳ ಒಂದು ಹಿಂದುಳಿದ ವರ್ಗದಗಳಿಂದ, ಅದು ಸಹಿತ ಈ ರೂರಲ್ ಏರಿಯಾದಿಂದ ಅಥವಾ ಸಾಮಾನ್ಯ ವರ್ಗದಿಂದ, ಸಾಮಾನ್ಯ ಕುಟುಂಬದಲ್ಲಿ ಒಂದು ಲೀಡರ್ಶಿಪ್ಪು, ಒಂದು ನಾಯಕ ಹುಟ್ಟಬೇಕು ಅಂತ ಅಂದರೆ ಅದು ಸುಲಭದ ಮಾತಲ್ಲ. ಅದಕ್ಕೆ ಆದಂಥ ಬೇಕಾದಷ್ಟು ತ್ಯಾಗಗಳು ಆ ಕುಟುಂಬಗಳು ಮಾಡಿರ್ತವೆ. ಅಷ್ಟಲ್ಲದೆ ಸ್ವತಃ ಆ ನಾಯಕರು ಮಾಡಿರ್ತಾರೆ. ಜೊತೆಗೆ ಅವ್ರ ಜೊತೆಗಿರುವಂಥ ಬೆಂಬಲಿಗರು ಸಹಿತ ಅದರ ಪರಿಶ್ರಮಗಳಿರ್ತವೆ. ಆ ಮೂಲಕ ಒಂದು ನಾಯಕ ಹುಟ್ಕೊಳ್ಳೋದು, ಅಂತ ಒಂದು ಹುಟ್ಟಿರುವಂಥ ನಾಯಕನನ್ನ ಸಮಾಜಕ್ಕೆ ದಕ್ಕಬೇಕು. ಅವರನ್ನ ನಾವು ಅಬ್ರಪ್ಟ್ಲಿ ಅಥವಾ ಅವ್ರನ್ನ ಡಿಫೇಮ್ ಮಾಡಿ, ಅವ್ರನ್ನ ಅಪಪ್ರಚಾರ ಮಾಡಿ ಅವ್ರನ್ನ ಮುಗಿಸ್ಬಿಡೋದಿದೆಯಲ್ಲ, ಇಂಥದ್ದು ಸಮಾಜದಲ್ಲಿ ತುಂಬ ವರ್ಷಗಳಿಂದ ನಡೀತಾ ಇದೆ. ಅದು ಇವಾಗ ನಾವು ಒಂದು ಪ್ರಜ್ಞಾಪೂರ್ವಕರಾಗಿರುವಂಥ ನಮ್ಮಂಥ ಸೊಸೈಟಿಯಲ್ಲಿ ಇರಬೇಕಾದ್ರು ಸಹಿತ ಆಗಬಾರದು. ಆ ಕಾರಣಕ್ಕೋಸ್ಕರ ಅನ್ಯಾಯದ ವಿರುದ್ಧ ಅಥವಾ ಇಂಥ ಒಂದು ಅನ್ಯಾಯ ನಡೀತಾ ಇರಬೇಕಾದ್ರೆ ಯಾರು ಪ್ರಜ್ಞಾವಂತರಿದ್ದೀರಿ ಅವ್ರ ಪರವಾಗಿ ನಿಲ್ಲಬೇಕಾಗಿದೆ. ಮತ್ತು ಎಲ್ಲರೂ ಸಹಿತ ನಾನು ವಿನಂತಿ ಮಾಡ್ತೇನೆ, ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆ ಮತ್ತು ಸಿರ್ಸಿ ಸಿದ್ದಾಪುರದ ಈ ಭಾಗದ ನಮ್ಮ ಶೋಷಿತ ಸಮುದಾಯಗಳು, OBCಗಳು, SC STಗಳು, ಮೈನಾರಿಟಿಗಳು ಏನಿದ್ದಾರೆ ಅಥವಾ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ, ಎಲ್ಲರೂ ಸಹಿತ ದಯವಿಟ್ಟು ತಾವು ವಸಂತ್ ನಾಯ್ಕರ ಪರವಾಗಿ ತಾವು ನಿಲ್ಲಿ. ಮತ್ತು ಇಂಥ ಒಂದು ಘಟನೆ ಇಂಥದ್ದು ಯಾರು ಬೇಕಾದರೂ ಸಹಿತ ಅನುಭವಿಸ್ಬೋದು. ಯಾಕಂತಂದರೆ ಈ ಅಧಿಕಾರದ ದರ್ಪ ಮತ್ತು ಈ ಏನು ಅಧಿಕಾರಿ ಶಾಹಿತನ ಇದೆಯಲ್ಲ, ಅದು ಇಂಥ ತಳ ಸಮುದಾಯಗಳ ನಾಯಕರುಗಳನ್ನು ಆಗಾಗ ಟಾರ್ಗೆಟ್ ಮಾಡ್ತಾನೆ ಇರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇವತ್ತು ವಸಂತ್ ನಾಯ್ಕರ ಆಗಿರ್ಬೋದು ಟಾರ್ಗೆಟು, ಮುಂದೆ ಎಲ್ಲರಿಗೂ ಸಹಿತ ಇಂಥದೇ ಒಂದು ಪರಿಸ್ಥಿತಿಗಳು ಬರ್ಬೋದು. ಆ ಕಾರಣಕ್ಕೋಸ್ಕರ ದಯವಿಟ್ಟು ತಾವೆಲ್ಲರೂ ಸಹಿತ ವಸಂತ್ ನಾಯ್ಕರ ಪರವಾಗಿ ನಿಲ್ಲಿ. ನಾವು ಸಹಿತ ಹಿಂದೂ ನಿಂತಿದ್ದೇವೆ, ಇವಾಗಲೂ ನಿಂತಿದ್ದೇವೆ, ಮುಂದೆ ನಿಲ್ತೇವೆ. ಜೊತೆಗೆ ವಸಂತ್ ನಾಯ್ಕರನ್ನ ನಾವು ಯಾವಾಗಲೂ ಬಿಟ್ಕೊಳ್ಳುವ ಪ್ರಮೇಯವೇ ಇಲ್ಲ. ಅದು ಒಂದು ಸ್ಪಷ್ಟ ಸಂದೇಶ ಹೋಗಲಿ ಹೇಳೋ ಕಾರಣಕ್ಕೋಸ್ಕರ ಈ ವಿಡಿಯೋನ ನಾನು ಮಾಡ್ತಾ ಇದ್ದೇನೆ. ನೋಡಿ, ಈ ಅಧಿಕಾರಿಗಳು ಅವರ ಕಾನೂನು ಕ್ರಮವಾಗಿ ಏನು ಮಾಡ್ತಾರೋ ಅದನ್ನು ಮಾಡ್ಕೊಳ್ಳಿ. ಈಗ ಒಂದು ಸಾಮಾಜಿಕ ವ್ಯಕ್ತಿತ್ವವನ್ನು, ಒಂದು ರಾಜಕೀಯ ವ್ಯಕ್ತಿತ್ವವನ್ನು ಅವರು ಪಬ್ಲಿಕ್ಲಿ ಅವ್ರ ಜೊತೆ ಇಷ್ಟು ಕೆಟ್ಟದಾಗಿ ನಡ್ಕೊಂಡ್ರು ಅಂತಂದ್ರೆ ಇವರು ಸಾರ್ವಜನಿಕರ ಜೊತೆ ಯಾವ ರೀತಿಯಾಗಿ ನಡ್ಕೋಬಹುದು, ಅದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗತ್ತೆ. ಅವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆಫೀಸರ್ ಯಾರು ಏನು ಬಗ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವ್ರು ಏನು ಸಾರ್ವಜನಿಕವಾಗಿ ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ವಸಂತ್ ನಾಯ್ಕರನ್ನ ಕಳೆದ ಒಂದು 3 ವರ್ಷದಿಂದ ಯಾವ್ಯಾವುದು ಇಲ್ಲ ಸಲ್ಲದ ಕೆಲವೊಂದು ಕೇಸ್ಗಳಲ್ಲಿ ಫಿಟ್ ಮಾಡಲಿಕ್ಕೆ ಆದಂಥ ಪ್ರಯತ್ನಗಳನ್ನು ಸಹಿತ ನಾವು ನಮ್ಮ ಗಮನಕ್ಕೆ ಬಂದಿದೆ. ಅದು ಸಹಿತ ಅದ್ರ ಬಗ್ಗೆನೂ ಸಹಿತ ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡೋಣ. ಅದನ್ನು ಯಾವುದೇ ಕಾರಣಕ್ಕೂ ಸಹಿತ ಇಂಥ ಘಟನೆಗಳಲ್ಲಿ ನಿಮ್ಮ ಲೋಕಲ್ ಲೀಡರ್ಸ್ಗಳನ್ನ ಬಿಟ್ಕೊಡ್ಬೇಡಿ. ಯಾಕೆ ಅಂತ ಅಂದರೆ ಲೋಕಲ್ ಲೀಡರ್ಸ್ಗಳು ಇದ್ರೆ ಎಲ್ಲ ಲೀಡರ್ಸ್ಗಳು ಇರ್ತಾರೆ ಮತ್ತು ಪಕ್ಷ ಇರುತ್ತೆ, ಸಿದ್ಧಾಂತ ಇರುತ್ತೆ. ಇಲ್ಲ ಅಂತಂದ್ರೆ ನಮಗೆ ಸ್ಪಂದಿಸುವ ಇಂಥ ನಾಯಕರುಗಳ ಪರವಾಗಿ ನಾವೇನಾದ್ರೂ ನಿಲ್ಲಿಲ್ಲ ಅಂತಂದ್ರೆ ಮುಂದೆ ನಮ್ಮ ಪರವಾಗಿ ಅಥವಾ ಸಾಮಾನ್ಯರ ಪರವಾಗಿ ನಿಲ್ಲುವರು ಸಹಿತ ಯಾರು ಇರಲ್ಲ. ನಮಸ್ಕಾರ.